ಯಾರೂ ನೋಡಲಿಲ್ಲ ಅಲ್ಲಿ ನಾವು ಬಂದಿದ್ದ ಬಸ್ ಕತ್ಕೊಂಡಿದ್ದು ನೋಡಲಿಲ್ಲ. ನಾನು ಹಿಂದೆ ಹತ್ಕೊಂಡೆ, ನೀನು ಮುಂದೆ ಹತ್ಕೊಂಡೆ, ಯಾರೂ ನೋಡಲಿಲ್ಲ ಅಲ್ಲೇ. ಏ ಯಾರು ನೋಡ್ತಾರೆ ಹೇಳಿ, ನೀನು ಮಾತಾಡ್ಸಲ್ವಲ್ಲ. ಮಾತಾಡ್ಸಲ್ಲ ಅಂತೆ ಸಾಸಿ ಅಂತ ಅನ್ಕೊಂತಾರೆ. ಯಾರೋ ನಂಗೆಲ್ಲ ತಿಳ್ಕೊಂಬಕ್ಕೆ ಹೋಗಲ್ಲ ಕಣತಿ, ಯಾಕೂ ಗೊತ್ತಾಗಲ್ಲ. ಅವಕ್ಕೆಲ್ಲ ಎಲ್ಲಿ ಗೊತ್ತಾಗುತ್ತಾಗ. ಇವ ಬಾ ಹೋಗೋಣ, ಹೋಗ್ಬಿಟ್ಟು ನೋಡಂತೆ ಜಲ್ ಮಾತಾಡಿ. ಅದೇನಲ್ಲ, ಅಯ್ಯೋ ನನಗಂತೂ ಬಂಗಾರದ ಅಂಗಡಿಗೆ ಹೋಗ್ಬಿಟ್ರೆ ಒಡವೆ ಹಾಕ್ಯಮ್ಮನ ಅನ್ಸುತ್ತೆ ಕಣತ್ತೆ. ಮತ್ತು ನನಗೂ ಅವೆಲ್ಲ ನೋಡ್ತಿದ್ರೆ ಎಷ್ಟು ಚೆನ್ನಾಗಿ ಮಾಡ್ಯಾರಪ್ಪ ಮಂಗ. ಅವತ್ತು ಕಣ್ಣೆಲ್ಲ ಮಂಜು ಬೈದಂಗೆ ಅವತ್ತು ಬಂಗಾರದ ಅಂಗಡಿಗೆ ನೋಡ್ತಾನ ಹೋಗೊಂಥರ ಹೆಂಗೆ ಅನಿಸುತ್ತೆ ಅಂದರೆ ಹಂಗೆ ಅನಿಸುತ್ತೆ. ಒಂದು 2 ದಿನ ದುಡ್ಡಿಕ್ಕ ಆಮೇಲೆ ಆತನ ಮಾಡಿಸ್ಕೊಂಬಂತ ಇವಾಗಲೇ ಮಾಡಿಸ್ಕೊಂಡ್ರೆ ತಿರ್ಕೊಂಬಿಟ್ಟು ಯಾಕೆ ದುಡ್ಡ ಇವಾಗ ಯಾರಿಗೂ ಯಾತನು ತೋರ್ಸಕ್ಕೆ ಹೋಗ್ಬೇಡ ನೀನು. ಇದ್ರೂ ಇಲ್ಲ ಅಪ್ಪ ಅಮ್ಮಂಗಿರ್ಬೇಕು ನೀನು. ಹೋಗ್ತಾ ಇದ್ದಾರೆ ಸಂಜು, ಗಾಡಿ ಇಲ್ಲೇ ಸೈಡ್ಗೆ ಹಾಕ್ಬಿಟ್ಟು ಇನ್ನೇನು ಅವರು ಇವಾಗ ನಡ್ಕೊಂಡೇ ಹೋಗ್ತಾರೆ. ನಾವು ಅದಕ್ಕೆ ಫಾಲೋ ಮಾಡ್ಕೊಂಡು ಅವರಿಂದ ನಡ್ಕೊಂಡೇ ಹೋಗೋಣ. ಗಾಡಿ ಇಲ್ಲೇ ಇರಲಿ, ಯಾಕಂದರೆ ಅಲ್ಲೆಲ್ಲ ಫುಲ್ ಟ್ರಾಫಿಕ್ಕು ಮತ್ತು ಪಾರ್ಕಿಂಗ್ ಮಾಡೋಕ್ಕೆಲ್ಲ ಜಾಗ ಇಲ್ಲ ಅಲ್ಲೆಲ್ಲನ. ಇಲ್ಲೇ ಗಾಡಿ ಸೈಡ್ಗೆ ಹಾಕ್ಬಿಟ್ಟು ಹೋಗೋಣ. ಸರಿ ಆಯ್ತು ಹೇಳು. ಸುಮ್ಮನೆ ಗಾಡಿ ಇಲ್ಲೇ ನಿಲ್ಸಿ ಹೋಗೋದು ಒಳ್ಳೇದು. ಹೋಗ್ತಾ ಇದ್ದಾರೆ, ಹೋಗ್ಲಿ ಸುಮ್ಮನಿರು. ನೀನು ಬಂಗಾರದ ಅಂಗಡಿಗಳು ಇಲ್ಲೇ ಇರೋದು. ಬಂಗಾರದ ಅಂಗಡಿಗಳು ಇಲ್ಲೇ ಇದ್ದರೆ ಯಾವ ಅಂಗಡಿಗೆ ಹೋಗ್ತಾರೆ ಅಂತ ಗೊತ್ತಾಗುತ್ತೆ. ಬಂಗಾರ ಏನು ರೇಟ್ ಆಗೈತತ್ತೆ. ಯಪ್ಪ 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 ಯಪ್ಪ. ಹೋಗಿ ತಾಮರು ಹಂಗೆ ಇರ್ತಾರಲ್ವೇನತ್ತೆ, ತಕೊಂತಾರಲ್ಲ ಅದಕ್ಕೆ ರೇಟ್ ಆಗಿರೋದು. ಅಯ್ಯೋ ನೀನು 13,000 ಅಲ್ಲ 20,000 ಆದ್ರೂ ತಾಮದ್ ಬಿಡಲ್ಲ ಜನ. ಹಂಗೆ ತಂಬ್ತಿರ್ತಾರೆ, ಅದಕ್ಕರ್ಧ ರೇಟ್ ಆಗುತ್ತೆ. ತಾಮರ ಇದಾರೆ ಅದಕ್ಕೆ. ಮತ್ತೆ ತಾಮರ ಇಲ್ದಿದ್ರೆ ಇವಾಗ ಯಾರೋ ತಾಮ್ದಂಗಾದ್ರೆ ಬಂಗಾರ ರೇಟ್ ಆಗಿದ್ಕೊ ಏನು ಪ್ರಯೋಜನ ಆಗುತ್ತೆ ಹೇಳು? ಏನಾಗಲ್ಲ, ತಾಮರ ಇಲ್ದಿದ್ರೆ ಸುಮ್ಮನೆ ಅವರೆಲ್ಲ ಕಮ್ಮಿ ಮಾಡ್ತಾರೆ. ಈ ತಾಮರು ಸ್ಯಾನೆ ಜನ ಆಗ್ಯಾವ್ರಿ. ಯೋಟನ ರೇಟ್ ಆಗ್ಲೇಳು, ಯೋಟನ ರೇಟ್ ಆಗಲಿ, ತಾಮ್ತೀವಿ ಕೆಮ್ತೀವಿ ಅಂತ ಹೇಳಿ ಈಗೆಲ್ಲ ದುಡಿಯಾತ್ಕೊಂಡವ್ರೆ, ಮಾಡ್ಸ್ಕೊಂಬತ್ಕೊಂಡವ್ರಿ. ಹೋಗ್ ಹಂಗೆ ಹ್ಞೂನಂತೆ. ನನಗೂ ಆಶ್ಚರ್ಯ ಆಗುತ್ತಪ್ಪ, ದುಡ್ಡು ಎಲ್ಲಿ ತತ್ತಾರಪ್ಪ ಅನಿಸುತ್ತೆ. ಎಲ್ಲಕ್ಕೆ ಹೋಗೋಣ ಸುಮ್ಮನಿರು, ಜೋರಾಗಿ ಹೋಗೋದು ಬೇಡ. ಮತ್ತೆ ಅವ್ರು ಏನಾದರೂ ತಿರುಗಿ ನೋಡಿಬಿಟ್ರೆ ಕಷ್ಟ. ನೋಡೋಣ, ಹಂಗೆ ನೋಡ್ಬೋದು. ಇವಾಗ ಈ ಕಡೆಗೆ ಹೋಗ್ತಾ ಇದ್ದಾರೆ, ಹಂಗೇನೆ ನೋಡೋಣ. ಹೀಗೆ ಬೀಳಬೇಕು, ನಾನೆಲ್ಲ ತೆಗಿಸ್ತೀನಿ ನೋಡು. ಅದು ಯಾವ ಬಂಗಾರದ ಅಂಗಡಿಗೆ ಹಾಕ್ಯವ್ರೆ ಏನೋ ಎಲ್ಲ ತೆಗ್ಸಿ ನನ್ನ ಮತ್ತೆ ಸಾರ ಸಿಗೋವರೆಗೂ ಬಿಡಲ್ಲ. ಅಲ್ಲ, ಅವರು ಎಷ್ಟು ಇಷ್ಟಪಟ್ಟು ಮಾಡಿಸ್ಕೊಂಡವ್ರೆ. ಇವ್ರು ನೋಡಿದ್ರೆ ಇಂಥ ಕೆಲಸ ಮಾಡ್ತಾರೆ ನೋಡು. ಅಲ್ಲಿ ಏನು ಹಂಗೇನೆ ನಾವು ಜೊತೆಗೆ ಹೋಗಲ್ಲ ಅಮ್ಮಂಗೆ ಹಿಂದೊಬ್ರು ಮುಂದೊಬ್ರು ಹೊತ್ಕೊಂತಾರೆ ಬಸ್ಸಿಗೆ. ನೋಡಿಲ್ಲ ಅಂದ್ಕೊಂಡವ್ರೆ ಅತ್ತೆ ಸೊಸೆ ಇಬ್ರು ಇಲ್ಲಿ ಜೊತೆ ಆಗ್ತಾರೆ. ಇಳಿದಿದ ತಕ್ಷಣ ಇಲ್ಲಿ ಜೊತೆ ಆಗ್ತಾ ಇದ್ದಾರೆ. ಅಲ್ಲ ನೋಡಿ, ಎಂತೆಂಥ ನಾಟಕ ಆಡಾರಿರ್ತಾರಪ್ಪ ದೇವ್ರೆ ಅನಿಸುತ್ತೆ ನನಗೆ ನೆನೆಸ್ಕೊಂಡ್ರೆ. ದುಡ್ಡು ತೋರೋದು ನೋಡಿದರೆ ಬಂಗಾರದ ಅಂಗಡಿಗೆ ಎಲ್ಲಿ ತತ್ತಾರಪ್ಪ ಇಟ್ಟಿಟ್ಟೊಂದು ದುಡ್ಡ ಇವರು, ಎಲ್ಲಿ ಇಕ್ಕೊಂಡಾರಪ್ಪ ಇಟ್ಟೊಂದು ದುಡ್ಡ ಮಂಗಾಗುತ್ತೆ ನನಗಂತೂ. ಹೋಗತ್ತ ದುಡ್ಡು ನೋಡಿರೇ ಎಲ್ಲಿ ತತ್ತಾರೋ ಏನೋ ಅನಿಸುತ್ತೆ. ಅಯ್ಯೋ ನಮ್ಮ 1,000 ರೂಪಾಯಿ ದುಡ್ಡು ಇರಲ್ಲ ಒಂದೊಂದು ತಡಿಗೆ ಮಂಗಾಗುತ್ತೆ. ಅತ್ತನ ನೆನೆಸ್ಕೊಂಡ್ರೆ ಬಲ್ ಬೇಜಾರಾಗುತ್ತೆ ನನಗಂತೂ. ಆ ಕಡೆಗೆ ನೋಡ್ಕೊಂಡು ಬಾ, ಇವಾಗ ಹೋಗು ಬಿಟ್ಟು ಗಾಡಿ ಪಡಿ ಬತ್ತ ತಡಿ. ಅದು ಯಾವ್ದು ಕಾರ್ ಬತ್ತೈತಿ, ಕಾರ್ ಬರ್ಬೇಕಾದ್ರೆ ಮಾತ್ರ ಹೋಗ್ಬಾರ್ದು. ಇನ್ನೇನೋ ನಾನು ಅಯ್ಯಪ್ಪ ಕಾರ್ ಹಂಗೆ ಹಿಂಗೆ ಬರ್ತಾವೆ, ಅಲ್ಲಿದ್ದ ಕಣ್ಣು ಮುಚ್ಕೊಂಡು ತೆಗಿಯತಿ ಇಲ್ಲಿರ್ತವೆ. ಕಾರ್ ಬರ್ಬೇಕಾರೆ ಮಾತ್ರ ನಾವು ರೋಡ್ ದಾಟಕ್ಕೆ ಹೋಗ್ಬಾರ್ದು. ಪಾಟಾಗಿರ್ತಾವೆ ಕಾರ್. ಇಲ್ಲ ಕಣತ್ತೆ, ನಾನು ಈ ದೊಡ್ಡ ದೊಡ್ಡ ವ್ಯಾತ್ರವನ ಈ ಕಾರು ಇಂಥವೆಲ್ಲ ಬರ್ತಿದಾವಂದರೆ ಏನಿಲ್ಲ, ನಾನು ಯಾವತ್ತೂ ದಾಟಕ್ಕೆ ಹೋಗಲ್ಲ. ಕಾರು ಹೋದ್ಮೇಲೆ ಹೋಗ್ಬೇಕು. ಯಾವತ್ತೂ ನಾವು ರೋಡ್ ದಾಟಬೇಕಾದ್ರೆ ಕಾರ್ ಹೋದ್ಮೇಲೆ ಹೋಗ್ಬೇಕು. ಕಾರ್ ಯಾಕಂದರೆ ಫುಲ್ ಫಾಸ್ಟು. ಎಲ್ಲೋದ್ರೂ ಕಾರ್ನವರು ಫುಲ್ ಫಾಸ್ಟಾಗಿರ್ತಾರೆ. ಅದಕ್ಕೇ ಕಾರ್ ಹೋದ್ಮೇಲೆ ನಾವು ರೋಡ್ ದಾಟಬೇಕು ಯಾವತ್ತೂ. ಪಾಡೇರ್ ಅಂದರೆ ಹಿಂಗೆ ನಿಲ್ಲಿಸ್ತಾರೆ, ಮೇಲಕ್ಕೆ ಗೊತ್ತಿರ್ತಾರೆ, ಹಿಂಗೆ ಕೈ ಅಂದ್ರೆ ನಿಲ್ಲಿಸ್ತಾರೆ. ಅವರು ನಿಲ್ಲಿಸಲ್ಲ. ಅದಕ್ಕಾಗಿಯ ಅವರು ಜೋರಾಗಿರ್ತಾರೆ. ನಮಗೆ ಒಳ್ಳೇದು. ನಿಧಾನವಾಗಿ ಹೋದಾಟು ನಮಗೆ ಒಳ್ಳೇದು. ಅಂದ್ರೆ ಈಗ ನಾವು ಪೆಟ್ಟು ತಿಂದರೆ ಯೋಟ್ ಕಷ್ಟ, ನಾವು ಯೋಟ್ ಕಷ್ಟ ಪಡ್ಬೇಕಾಗುತ್ತೆ. ಐದಾರು ನೋಡ ಬಂಗಾರ ತಂಗಾರ ಐದಾರು ಬಾ ಹೋಗೋಣ. ಅಲ್ಲಿ ರೋಡ್ ದಾಟೋದ್ರು ಗೊತ್ತಾಗುತ್ತೆ. ನೋಡಿ ಹೆಂಗೆ ಹೋಗ್ತಾರೆ ಅವ್ರು. ಯಾವ ಧೈರ್ಯದ ಮೇಲೆ ಇಂಥ ಕೆಲಸ ಮಾಡಿರ್ಬೇಡ. ಅಲ್ಲ, ತಾರೋ ಎಷ್ಟೊಂದು ಸತಿ ಸಿಗೆ ಬಿದ್ರು ನೀ ಯಾಕೆ ಇಂಥ ಕೆಲಸ ಮಾಡ್ತಾಳೆ? ದುಡಿಯೋಕ್ಕಾಗ್ದಿಲ್ದವು ಇನ್ನೇನು ಮಾಡ್ತಾವೆ ಹೇಳು? ದುಡಿದಿಲ್ದಾಗ ಸೋಂಬೇರಿಗಳಾದಾಗ ಇಂಥವೇ ಚಿಂತೆ ಬರೋದು. ದುಡಿಯೋ ಅಂಥವ್ರಿಗೆ ಇಂಥವೆಲ್ಲ ಚಿಂತೆ ಏನು ಬರಲ್ಲ. ದುಡಿಯೋ ಅಂಥವ್ರಿಗೆ ಅವ್ರವ್ರ ಕೆಲಸ ಅವ್ರು ಮಾಡ್ಕೊಂಡು ನಾವು ಕೆಲಸ ಚೆನ್ನಾಗಿ ಮಾಡಿದರೆ ನಮ್ಗೆ ಅಲ್ಲೇ ದುಡ್ಡು ಬರುತ್ತಪ್ಪ ಅಂತ ಕೆಲಸದ ಬಗ್ಗೆ ಚಿಂತೆ ಮಾಡ್ತಿರ್ತಾರೆ. ಒಂದಿನೂ ನಾವು ರಜಾ ಹಾಕ್ದಂಗೆ ಹೋಗಬೇಕು, ಕೆಲಸಕ್ಕೆ ದುಡ್ಡು ಬರುತ್ತೆ. ಒಂದಿನೂ ಕೆಲಸಕ್ಕೆ ರಜಾ ಹಾಕ್ಬಾರ್ದು ಅಂತೇಳಿ ಅದನ್ನು ಮನ್ಸಿಗೆ ತಗೊಂಡು ಎಲ್ಲ ಕೆಲಸಕ್ಕೆ ಹೋಗ್ತಿರ್ತಾರೆ. ಈ ಕೆಲಸ ಇಲ್ದವ ಏನು ಮಾಡ್ತಾವೆ? ಅಯ್ಯೋ ಅಂತ ದುಡ್ಡಿಲ್ಲ ಕಾಸಿಲ್ಲ, ಏನು ಮಾಡೋಣ ಅನ್ನಿಸ್ತಿರುತ್ತೆ. ಈಗ ಇಂಥ ಮಾಡ್ತಾವೆ ಅಷ್ಟೇ. ಓಕೆ, ಮೇನ್ ಕೆಲಸ ಇಲ್ಲ. ಕೆಲಸ ಇರೋವಾಗಿದ್ರೆ ಏನೋ ಮಾಡೋರು. ಈಗ ಮನುಷ್ಯನ ಮೇಲೆ ಯಾರಿಗೇ ಆಗಲಿ ಒಬ್ಬ ಮನುಷ್ಯನ ಕೆಲಸ ಇರಬೇಕು. ಕೆಲಸ ಇಲ್ಲ ಅಂದರೆ ಇಲ್ಲೂ ತಲೆಗೆ ಓಡ್ತಿರ್ತವೆ. ಕೆಟ್ಟದ್ದೆಲ್ಲ ಬರೀ ಯೋಚನೆ, ಅದು ಇದು ಅಯ್ಯೋ ಎಂತೆಂಥದ್ದು ಯೋಚನೆ ಬರ್ತಾವೆ ತಲೆಯಾಕಿ ಸುಮ್ಮನೆ. ಅದಕ್ಕೆ ಮತ್ತೆ ಮನುಷ್ಯನಿಗೆ ಕೆಲಸ ಇರಬೇಕು ಅನ್ನೋದು. ಮತ್ತು ಯಾವ ಮನುಷ್ಯನಿಗೆ ಆಗಲಿ ಒಂದು ಕೆಲಸ ಅನ್ನೋದು, ಒಬ್ಬ ಮನುಷ್ಯ ಅಂತಂದರೆ ಅವನಿಗೆ ಅವನದೇ ಆದ ಒಂದು ಕೆಲಸ ಅನ್ನೋದು ಇರಬೇಕು. ಇದ್ರೇ ನಿದ್ದೆ ಆಗಲಿ, ಆರೋಗ್ಯ ಎಲ್ಲ ಚೆನ್ನಾಗಿರುತ್ತೆ. ಆರೋಗ್ಯನೂ ಚೆನ್ನಾಗಿರುತ್ತೆ, ನಾವು ಚೆನ್ನಾಗಿರ್ತೀವಿ, ನಿದ್ದೆನೂ ಬರುತ್ತೆ. ನಿದ್ದೆ ಬರಲ್ಲ ಅಂತಾರೆ ಒಬ್ಬೊಬ್ರು. ನಿದ್ದೆ ಬರಲ್ಲ ಅಂದರೆ ಕೆಲಸ ಮಾಡಲ್ಲ, ನಿದ್ದೆ ಬರಲ್ಲ ಅಷ್ಟೇ. ಕೆಲಸ ಮಾಡ್ಲಪ್ಪ, ಯಾಕೆ ಹೇಳ್ದಲ್ಲ ನಿದ್ದೆ ಬರಲ್ಲ ನೋಡೋಣ.
ಇಂತೆಂಥ ಅಂಗಡಿಗಳು ಇದ್ದಾವೆ. ಇವೆಲ್ಲ ನೋಡ್ತಿದ್ರೆ ಯಾಕೆ ತಮ್ಮನ ಯಾಕೆ ಬಿಡ ನಮಗೆ ಅವತ್ತು ನನ್ಗಂತನು ನನಗೆ ಮತ್ತೆ ಅಯ್ಯೋ ನೋಡಿರಿ ಯಾವುದೇ ಆಗಲಿ ಒಂದು ಬಟ್ಟೆನೇ ಆಗಲಿ ನೋಡಿದಕ್ಕೆ ತಮ್ಮ ನಮ್ಮಂಗಾಗುತ್ತೆ. ಯಾಕೆ ನೋಡಿರೋ ನಾವು ಅದನ್ನ ತಮ್ಮನ ಇದನ್ನ ತಮ್ಮನ ಅಂತ ಅನ್ನಿಸ್ತಾ ಇರುತ್ತೆ. ಅಯ್ಯೋ ನೀನು ಏನು ತಮ್ಮಲ್ಲ ಅಂತ ಅನ್ಸುತ್ತೆ ಹೇಳು, ಎಲ್ಲ ತಾಬೇಕು ಅನ್ಸುತ್ತೆ. ನಮಗೇನೋ ನಿದ್ದೆ ಅಷ್ಟಿಷ್ಟು ಚೆನ್ನಾಗಿ ಬರಲ್ಲ ಕಣಪ್ಪ. ನಿದ್ದೆ ಏನಿಲ್ಲ, ನಾವು ಹೊಲ್ದಾಗ ಕೆಲಸ ಮಾಡ್ತೀವಿ, ಬಂದಿದ್ದ ತಕ್ಷಣ 8:30 9 ಗಂಟೆ ಅಷ್ಟೊತ್ತಿಗೆ ನಿದ್ದೆ ಹೋಗಿದ್ದೀನಿ ಅಂದರೆ 5:15 ಅಷ್ಟೊತ್ತಿಗೆ ಎಚ್ಚರಿಕೆ ಆಗುತ್ತೆ. ಅಲ್ಲೇವರೆಗೂ ಎಚ್ಚರಿಕೆನೇ ಆಗಲ್ಲ, ಅಷ್ಟು ಚೆನ್ನಾಗಿ ನಿದ್ದೆ ಬರುತ್ತೆ. ಅದಕ್ಕೆ ಮತ್ತು ಮನುಷ್ಯ ಮೈ ಬಗ್ಸಿ ಕೆಲಸ ಮಾಡಿದ್ರೆ ನಿದ್ದೆ ಆರೋಗ್ಯ ಎಲ್ಲ ಪ್ರತಿಯೊಂದು ಚೆನ್ನಾಗಿರುತ್ತೆ ಅಂತ ಹೇಳೋದು. ಇವ್ರಿಗೆ ಏನು ನಿಮ್ಮ ಅಮ್ಮ ಕೆಲ್ಸಕ್ಕೆ ಹೋಗ್ಬೇಕಾರೆ ಒಂಥರ ವಾಸಿಯಾಗಿತ್ತು, ಕೂಲಿ ಹೋಗ್ಬೇಕಾರೆ ಈ ಕೂಲಿನೂ ಹೋಗೋದು ಬಿಡ್ತು, ಅದಕ್ಕಿಂತ ಮಾಡಕ್ಕೆ ನಿಂತ್ಕೊಂಡೈತೆ. ಇವಳಿಗೂ ಇತ್ತಾರ್ಗೂ ಅಂಜಲಿಗೂ ಏನೋ ಕೆಲಸ ಇಲ್ದಾರೆ ಇಂಥ ಮಾಡೋದು. ಇಷ್ಟೊತ್ತಿಗೆ ಕೊಡ್ತಪ್ಪ ಒಣೆ ದುಡ್ಡು ಅಮ್ಮಂಗಾಯ್ತು ನನಗಂತೂ. ಕೊಡ್ತಾರ ತಕ್ಕ ಅವ್ರು ಬಂಗಾರದ ಅಂಗಡಿಯವ್ರು ದುಡ್ಡು ಇಕ್ಕೊಂಡಿರಲ್ವಿ. ಅಯ್ಯೋ ನನ್ನ ತಾಯಿ, ಅವ್ರೇನು ಮಸ್ತ ದುಡ್ಡು ಇಕ್ಕೊಂಡಿರ್ತಾರೆ, ಕೊಡ್ತಾರೆ. ಹೋಗಿ ಕೊಡೋಣ ಅಂತ ಕೇಳಿದ್ರೆ ಕೊಡ್ತಾರೆ. ಬೇಕಣ ಅಂತ ಫೋನ್ ಮಾಡಿದ್ದಲ್ಲ ಕೊಡ್ತೀನಿ ಅಂತ ಹೇಳವ್ರೆ, ಬಿಡು ಕೊಡ್ತಾರೆ. ದಿನ ಯಾತನ ಸಣ್ಣ ಹಾಕಿ ಬೇಕಿಕ್ಕೆ ಮವೆ ಅಂತ ಯಾತವನ್ನ ತಗೋಬೇಕಣತ್ತೆ, ಯಾತನೂ ತಗೋಬೇಕು. ನನಗೆ ನೋಡಿದ್ರೆ ಯಾತನ ತಾಮಂಗಾಗುತ್ತೆ. ಹಿಂದಕ್ಕೆ ತಿರುಗಿ ನೋಡಿದ್ರೆ ಕಷ್ಟ. ಹಿಂದಕ್ಕೆ ತಿರುಗಿ ನೋಡಿಲ್ಲ ಅವರು, ಏನು ನೋಡಿಲ್ಲ ಅವರು, ನೋಡಿರೋರಾಗಿದ್ದರೆ ಹೇಳತ್ತಿಗೆ ಯಾವಾಗಲೂ ಸುಮ್ಮನಾಗೋರು. ನೋಡಿಲ್ಲ ಅವರು. ನಾವು ಒಂದು ಸ್ವಲ್ಪ ಲೇಟಾಗಿ ಇವಾಗಂತ ತಡಿ, ಅವ್ರದ್ದು ದಾರಿ ಹೋಗೋ ದಾರಿಗೆ ಗೊತ್ತೈತಲ್ಲ, ಎಲ್ಲೇ ಇದ್ದಾವೆ ಏನು ಬಂಗಾರದ ಅಂಗಡಿ ಎಲ್ಲ ತಿಳ್ಕೊಂಡಿದ್ದೀವಿ ಬಿಡು, ಯಾಕೆ ಸುಮ್ಮನೆ ಹೋಗೋಣ, ಹೋಗಿ ಕಂಡಿಡು ಸರಿಯಾಗಿ ಹೋಗೋದೇನು. ಅಲ್ಲಿ ಬಂಗಾರದ ಅಂಗಡಿಗೆ ಜನ ಇರೋರೆಲ್ಲ ನೋಡಿ ಕ್ಯಾಕೆ ಕೃಷಿ ಮಕ್ಕ ಉಗ್ಳ್ಬೇಕು, ಏನಮ್ಮ ಇಂಥವೇ ಕೆಲಸ ಮಾಡೋದು ನಿನ್ನ ನಾಚಿಕೆ ಆಗಲ್ವೇ ಅಂತ. ಮತ್ತೆ ಎಲ್ಲರೂ ಉಗ್ಳ್ಬೇಕು, ಏನಮ್ಮ ಇಂಥ ಕೆಲಸ ಮಾಡೋಕೆ ನಿನಗೆ ಗೊತ್ತಾಗಲ್ಲ ನಮ್ಮ ಒಂದು ಎಣ್ಣೆ ಸಾಗಿ ಅಂತ. ಏನು ದೂರಿಲ್ಲ, ಇಲ್ಲೇ ಹತ್ರ ಆಟೋದವ್ರು 40 ರೂಪಾಯಿ ಕೇಳ್ತಾರೆ. ಅದಕ್ಕೆ ನಾನು ಸುಮ್ಮನೆ ಹಿಡ್ಕೊಂಬಂದಿದ್ದು ನೋಡು. ಒಂದೆರಡು ಮಾತಾಡ್ತಾ ಎಷ್ಟು ಬೇಗ ಬಂದ್ವಿ. ಮಾತಾಡ್ತಾ ಬೇಗ ಬರ್ಬೋದು. ಮತ್ತೆ ಮಾತಾಡ್ತಾ ಗೊತ್ತಾಗಲ್ಲ ಟೈಮ್ ಹೋಗೋದೇನಿದೆ. ಮಾತಾಡ್ಕೊಂಬಂದಿತ್ತು ನೋಡ್ರಿ, ಅಪ್ಪಂಗೆ ಬಂದ್ವಿ 7 ದೂರ ಐತೆ ಅಮ್ಮಂಗೆ 40 ರೂಪಾಯಿ ದುಡ್ಡು ಉಳಿಸಿವಿ. ಹೆಂಗಾನ ಉಳಿದಿದ್ದಲ್ಲ ಒಂದು 40 ರೂಪಾಯಿ ದುಡ್ಡು ಉಳಿದ್ರೆ ಯಾಕೆ ಆಗುತ್ತೆ, ನಡೆದ್ರೆ ಆರೋಗ್ಯನೂ ಚೆನ್ನಾಗಿರುತ್ತೆ. ವಾಕ್ ಹೋಗಾರೇನೆ ಹೋಗ್ತಾರೆ, ಅದೇ ಆತನ ಇದು ಮಾಡ್ಕೊಂಬೇಕು, ವಾಕ್ ಹೋಗಾರೆ ಹೋಗ್ತಾರೆ ಎದ್ದತ್ನಾಗ ಅಲ್ಗೂ ಇಲ್ಗೋನು ಅಂತಂದ್ರಾಗ ನಾವು ಏನು ಒಂದಿಟ್ಟು ನಡಿಬೇಕು. ಮನುಷ್ಯ ಒಂದಿಟ್ಟು ನಡೆದ್ರೇ ಕಾಯಿಲೆ ಕಸಲಿ ಇರಲ್ಲ ಅಂತಾರೆ. ನಮಗೂ ಮನೆಯ ಕುತ್ಕೊಂಡು ಸಾಕಾಗಿತ್ತು ಬಿಡು. ಅದಕ್ಕೆ ನಡ್ಕೊಂಬಂದ್ವಿ, ಇಬ್ಬರು ಮಾತಾಡ್ಕೊಂಬಂದಿದ್ದಕ್ಕೆ ಅದೆಷ್ಟು ಬೇಗ ಟೈಮ್ ಆತಂಬದೇ ಗೊತ್ತಾಗಲಿಲ್ಲ. ಬೇಗ ಬಂದುಬಿಟ್ವಿ, ಎಷ್ಟು ಬೇಗ ಬಂದ್ವಪ್ಪ ಅಮ್ಮಂಗಾಯ್ತು. ಮಗ ಸೀದಾ ಬಂಗಾರದ ಅಂಗಡಿ ಹತ್ರ ಹೋಗ್ಬೇಡ ನೀನು, ಸ್ವಲ್ಪ ದೂರನೇ ನಿನ್ಗೆ ಅವ್ರು ಹೋಗ್ತಾ ಇರೋ ಬಂಗಾರದ ಅಂಗಡಿ ಇದೆ ಅಂತ ಗೊತ್ತಾಯ್ತಲ್ಲ ಇವಾಗ. ಯಾಕಂದರೆ ಅಲ್ಲಿ ಬಂಗಾರದ ಅಂಗಡಿ ಅಂದಮೇಲೆ ಕನ್ನಡಿಗಳ ಸುತ್ತೂರು ಕನ್ನಡಿ ಹಾಕಿರ್ತಾರೆ. ಅದಕ್ಕಾಗಿ ಇಲ್ಲಿ ಕಾಣಿಸುತ್ತೆ ಅವ್ರಿಗೆ, ಏನಾದರೂ ಒಳಗೆ ಹೋಗಿ ಕುತ್ಕೊಂಡಿದ್ದಾರೆ ಅಂತಂದರೆ ಅಲ್ಲಿ ಎದುರಿಗೆ ಕಾಣಿಸುತ್ತೆ ನಮ್ಮ ಮುಖ, ಬರ್ತಾ ಇದ್ದಾರೆ ಹಿಂಗೆ ಮಾಡ್ತಾ ಇದ್ದಾರೆ ಅಂತೇಳಿ ಕಾಣಿಸುತ್ತೆ. ಅದಕ್ಕೇ ಇವಾಗ ನಾವು ಸ್ವಲ್ಪ ಮರೆ ಬಿಟ್ಟು ಹೋಗಂಗೆ ಸುಮ್ಮನಿರು, ಸ್ವಲ್ಪ ಮರೆ ಬಿಟ್ಟು ಹೋದರೆ ಗೊತ್ತಾಗುತ್ತೆ. ಅವ್ರು ಹೋಗಂಗೆ ಕುತ್ಕೊಂಡು ಮಾತಾಡಲಿ ಎಲ್ಲ ಆಮೇಲೆ ಬಂಗಾರದ ಅಂಗಡಿ ಅವ್ರ ಹತ್ರ ನಾನು ಮಾತಾಡ್ತೀನಿ. ಅಣ್ಣ ಇದ್ದೀರಿ? ಇದೀವಿ ಬಾರಮ್ಮ, ಬನ್ನಿ. ನಾನು ನಿಮಗೆ ಫೋನ್ ಮಾಡೋಣ ಅಂದ್ಕೊಂಡೆ. ಏನಣ್ಣ ಬಂಗಾರದ ರೇಟ್ ಇಷ್ಟೊಂದು ಜಾಸ್ತಿ ಆಗ್ತೈತೆ? ಇನ್ನೂ ತುಂಬ ರೇಟ್ ಆಗ್ತೈತೆ. ದಿನ ಕಳೆದಂತೆ ತಿಂಗಳಿಗೆ 1,000 2,000 ಹಿಂಗೆ ಜಾಸ್ತಿ ಆಗ್ತಲೇ ಐತೆ. ತುಂಬ ಸಿಕ್ಕಾಪಟ್ಟೆ ರೇಟ್ ಆಗುತ್ತೆ, ಇನ್ನೂ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಕಡಿಮೆ ಆಗೋ ಅಂಥ ಮಟ್ಟ ಏನಿಲ್ಲ, ಕಡಿಮೆ ಆಗೋ ಥರ ಕಾಣಿಸ್ತಾ ಇಲ್ಲ, ಯಾವಾಗಲೂ ಜಾಸ್ತಿನೇ ಆಗ್ತಾನೆ ಐತೆ. ನೋಡು ಎಷ್ಟು ರೇಟ್ ಆಗ್ತೈತೆ. ಅಯ್ಯೋ ಭಾಳ ರೇಟ್ ಆಗ್ತೈತಪ್ಪ ಬಂಗಾರ. ಏನು ಇಷ್ಟೊಂದು ಗಗನಕ್ಕೆ ಕೇರಿದ್ರೆ ಹೆಂಗೆ ತಾಳ್ಬೇಕು ಬಡವರು. ಇವಾಗ ಇನ್ನೆಷ್ಟು ಲೆಕ್ಕಾಚಾರ ಮಾಡಿ ನಮಗೆ ಅದೇನು ದುಡ್ಡು ನಮ್ದೇನು ಕೊಡಬೇಕು ಅದನ್ನು ಲೆಕ್ಕಾಚಾರ ಮಾಡಿ ಕೊಟ್ಬಿಡೋಣ. ಸರಿ ಅಮ್ಮ, ಆಯ್ತು ಹೇಳು. ಇವಾಗ ಅದೆಷ್ಟು ಕೊಟ್ಟಿದ್ವಿ ಏನು ಅದೆಲ್ಲ ನೋಡ್ತೀನಿ, ಲೆಕ್ಕಾಚಾರ ಮಾಡ್ತೀನಿ. ಕೂತ್ಕೊಳ್ಳಿ ಒಂದು 5 ನಿಮಿಷ. ಇನ್ನೂ ಫಾರಮ್ ಇಟ್ಟಿದ್ದೆ ನಿಮ್ಮದು. ಇಂತಿಂತಾವು ಇದಾವೆ ಒಡವೆ ಅಂತೂ ನೋಡಿ, ಅಲ್ಲೋಡಿ ಅದು ನೋಡಿ, ಅದು ಸರ ನೋಡಿ ಹೆಂಗೈತೆ ತರಮ್ಮ ಮತ್ತೆ ನೋಡು ಅದು ಹೆಂಗೈತೆ ಅಂತದ್ದೇನೋ ಹಾಕ್ಕೊಂಡು ಹೋಗ್ಬಿಟ್ರೆ ನಾನು ಏನಿಲ್ಲ. ಅಯ್ಯೋ ಯಪ್ಪ, ಅದು ನೆಕ್ಲೆಸ್ನು ಚೆನ್ನಾಗೈತೆ ನೋಡಲ್ಲಿ. ಆ ನೆಕ್ಲೆಸು ದೊಡ್ಡದಾದ ಹಾರ ಎಲ್ಲ ಚೆನ್ನಾಗೈತೆ. ಅಯ್ಯಪ್ಪ ಯಾವ್ದು ನೋಡ್ತೀಯಾ ಯಾವ್ದು ಬಿಡ್ತೀಯ ಅಮ್ಮಂಗೆ ಅವತ್ತು ಬಂಗಾರದ ಅಂಗಡಿಯಕ್ಕಂತೂ ಬಂದಾಗ ಅದನ್ನ ತಕ್ಕಮ್ಮನ ಇದನ್ನ ತಕ್ಕಮ್ಮನ ಎಂಬ ಆಸೆ ಆಗುತ್ತಲ್ಲ ಎಲ್ಲ ಹೆಣ್ಮಕ್ಳಿಗೂ. ನನಗೆ ಅಂತಲ್ಲ ಎಲ್ಲರಿಗೂ ಹಂಗೆ ಆಗುತ್ತೆ, ಎಲ್ಲರಿಗೂ ಹಂಗೆ ಆಗುತ್ತೆ. ನೋಡಿರಿ ಅದನ್ನ ತಮ್ಮನ ಇದನ್ನ ತಮ್ಮನ ಅಂತ ಅನ್ಸುತ್ತೆ, ಹಂಗೈತಿ. ಬಂಗಾರ ಹಂಗೆ ತಣ ಅಂಬುತ್ತಿ. ಲೈಟಿಂಗ್ಸ್ ಹಾಕಿರೋದಕ್ಕೂ ಅದಕ್ಕೂ ಬಂಗಾರದ ಅಂಗಡಿಗೆ ಬಂದಾಗ ತಣ ಅಂಬ್ತಿರ್ತವೆ. ಹಂಗೇನೆ ಹೋಗು. ಅವು ನೋಡಾರ್ದೆ ಕಣ್ಣಸ್ರು ಆಗ್ತವೆ. ಮತ್ತೆ ನನಗಂತೂ ನೋಡತ್ತೆ ಅಲ್ಲಿ ನೋಡತ್ತೆ ಅದನ್ನು ತಗೊಬಿಡ್ತೀನಿ ಕಾಣತ್ತೆ. ನಾನು ಅದು ಲಕ್ಷ್ಮಿ ಆರದಂಥದ್ದು ಐತಲ್ಲ ಅದನ್ನು ತಗೊಬಿಡ್ತೀನಿ ತಗೊಂತೀನಿ ಕಾಣತ್ತೆ. ಬೇಡ ಸುಮ್ಮನಿರು, 1 2 ದಿನ ತಗೊಂಬದು ಬೇಡ. ನೀನು ಇನ್ನು ಬಂಗಾರದ ರೇಟು ಕಮ್ಮಿ ಆಗುತ್ತೆ ಅಂತ ಹೇಳ್ತಾರೆ, ಕಮ್ಮಿ ಆದ ತಗೊಂಬಂತೆ. ಇವಾಗ ರೇಟ್ ಐತೆ ದುಡ್ಡಿಕ್ಕೆ ಸುಮ್ಮನೆ ಇವಾಗ ತಗೊಂಡು ಹೋಗಿದ್ರೆ ಹಾಕ್ಯಮಕ್ಕಾಗಲ್ಲ. ಈಗ ತಗೊಂಡಿದ್ದೀವಿ ಅಂತಂದಮೇಲೆ ಹೆಣ್ಮಕ್ಳಿಗೆ ಹಾಕ್ಯಬೇಕು, ಯಾವಾಗ ಹಾಕ್ಯಂತೀವೋ ಅಂತ ಆಸೆ ಆಗ್ಬಿಡುತ್ತೆ. ಇವಾಗ ಸದ್ಯಕ್ಕೆ ಹಾಕ್ಯಮದು ಬೇಡ. ಅದನ್ನ ಹಂಗೇನೆ
ದುಡ್ಡ ಇಕ್ಕ ಕಮ್ಮಿ ಆದಮೇಲೆ ತಕೊಂಬಂತೆ ಒಂದು 5,000-6,000 ರೂಪಾಯಿ ಆದರೆ ಒಂದು ಗ್ರಾಮಿ ಬಂಗಾರ ಅವ ತಕೊಂಬಂತಿ. ದುಡ್ಡು ಐತಿ ಸುಮ್ಮನೆ ದುಡ್ಡು ಹಂಗೆ ಇಕ್ಕಿ ಏನು ದುಡ್ಡಿದ್ರೆ ತಗೋಬೋದು. ದುಡ್ಡು ನೋಡಿ ಇದು ಮಾಡೋಕ್ಕಾಗಲ್ಲ. ಒಟ್ಟು ಒಡವೆನ ನೋಡು ಸಾಲ ಮಾಡ್ಕೊಂಡು ಒಡವೆ ಎಲ್ಲಿ ತಂದು ಏನು ಎತ್ತ ಅಂತ ಇಲ್ಲೊತ್ತು ಕ್ವಶನ್ ಮಾಡ್ತಾರೆ. ಅದಕ್ಕಾಗಿ ನೀನು 1-2 ದಿನ ಸುಮ್ಮನೆ ಸುಧಾರಿಸು. ಅದೇನಾಗ್ಬೇಕು ಅದಾಗವ್ರಿಗೂ ಸುಮ್ಮನೆ ಏನು ಬೇಡ. ಇವಾಗ ತಗೊಂಡೋಗಿದ್ದಿ ಅಂದ್ರೆ ನಿನ್ಗೆ ಆಯ್ಕೆ ಮಂಗಾಗುತ್ತೆ, ಆಯ್ಕೊಂಡೇ ಬಿಡ್ತೀಯ. ಆಮೇಲೆ ಕಂಡಿಡಿತಾರೆ ಗ್ಯಾರಂಟಿ ಒಂದು ಆತು. ಬಂಗಾರದ ಹಾಕೊಂಡು ಗ್ಯಾರಂಟಿ ಬಂದ್ರಿ ನೀನು ಆಮೇಲೆ ನಾಳೆ ದಿನ ಬಂಗಾರದ್ದು ಮಾಡಿಸಿದ್ದನ್ನು ಗ್ಯಾರಂಟಿ ಅಂದ್ಕೊಂತಾರೆ. ಬೇಡ ಸುಮ್ಕಿರು, ಏನು ಬೇಡ. ದುಡ್ಡು ಇಸ್ಕೊಂಬತ್ ಕಲಿ ಲೆಕ್ಕಾಚಾರ ಮಾಡ್ಕೊಂಡು ಸುಮ್ಮನೆ ಅದೊಂದಿಟ್ಟು ಸಾಲ ಪಾಲ ತೀರಿಸ್ಕೊಳ್ಳಮ್ಮ. ಸಾಲ ತೀರಿಸ್ಕೊಂಡ್ರೆ ಇಂಥ ಒಡವೆ ಯೋಸ್ ಮಾಡಿಸ್ಕೋಬೋದು ನೀನು. ಸುಮ್ಮನೆ ಸಾಲ ತೀರಿಸ್ಕೆ ಅದನ್ನ ಏನು ಮಾಡ್ಕೊಂಡಿರೋ ಸಾಲ ತೀರಿಸ್ಕೊಂಡ್ರೆ ಅಷ್ಟೇ ಸಾಕಣಮ್ಮ. ಹೆಂಗ ಸಾಲ ತೀರೋಗ್ಬಿಡುತ್ತೀನಿ. ಉಳಿದಿರೋ ದುಡ್ಡು ಇಕ್ಕೊಂಡು ನೆಮ್ಮದಿಯಾಗಿರೋ 5 ಲಕ್ಷ ಸಾಲ ಮಾಡಿದ್ದೆ. 5 ಲಕ್ಷ ಇವಾಗ ಸಾಲ ತೀರಿಸ್ಕೊಂಡು ನೆಮ್ಮದಿಗೆ ಇರೋದು ನೋಡು. ಇನ್ನು ಮಿಕ್ಕಿರೋ ದುಡ್ಡು ಉಳಿತೈತಲ್ಲ ಆಮೇಲೆ ಇಟ ನೋಡ್ಕೊಂಡು ಮಾಡಿಸ್ಕೊಂಬಂತ 1-2 ದಿನ ಬಿಟ್ಟು ಹೆಂಗೆ ಆಗುತ್ತೆ. ಅದೇ ಮತ್ತೆ ನನಗೇನೋ ಅದೇ ಕಣತೆ ಇರೋದು. ಎಷ್ಟು ಬೇಗ ನಾನು ಸರ ಮಾಡಿಸ್ಕೊಂತೀನಪ್ಪ, ಎಷ್ಟು ಬೇಗ ಇಂಥ ಒಡವೆಗಳೆಲ್ಲ ತಂಬ್ತೀನಪ್ಪ. ನನಗೆ ಬೇಕಾಗಿರೋ ಕಿವಿ ಓಲೆ, ಉಂಗುರ, ಸರಗಳು ಎಷ್ಟೊತ್ತಿಗೆ ತಂಬ್ತೀನಿ ಅನ್ನಿಸ್ತೈತಿ ಅಪ್ಪ. ಇವನು ನೋಡ್ತಾ ಇದ್ರೆ ನನಗೆ ಅತ್ತೆ ಜಾಸ್ತಿ ಹೊತ್ತು ಕುಕ್ಕಮ್ಮದು ಬೇಡ. ಲೆಕ್ಕಾಚಾರ ಮಾಡಿಸ್ಕೊಂಡು ದುಡ್ಡು ಇಸ್ಕೊಂಡು ಹೋಗ್ಬಿಡೋಣ. ಇಲ್ಲಿ ನೋಡ್ತಿದ್ರೆ ಬಂಗಾರದ ಅಂಗಡಿಗೆ ತಗೋಬೇಕು ಅನ್ನಿಸ್ತೈತೆ. ತಗೊಂಬಕ್ಕಂತೂ ಆಗಲ್ಲ. ಸುಮ್ಮನೆ ಹೋಗ್ಬಿಡೋಣ. ಯಾಕೆ ಸುಮ್ಮನೆ ತಗೊಂಬಕ್ಕಾಗಲ್ಲ ಅಂದಮೇಲೆ ಸುಮ್ಮನೆ ಯಾಕೆ ನೋಡೋದು. ಅಣ್ಣ ಬಾ ಬೇಗ ಲೆಕ್ಕಾಚಾರ ಮಾಡ್ಕೊಂಡು ಕೊಡು. ಇಲ್ಲಿ ಬಂಗಾರದ ಅಂಗಡಿ ಕುಕ್ಕಂಡ್ರೆ ನನಗೆ ನೋಡ್ತಿದ್ರೆ ಯಾವ್ದು ತಮ್ಮನ ಯಾವ್ದು ಬಿಡೋಣ ಯಾವ್ದು ನೋಡೋಣ ಅಮ್ಮಂಗಾಗುತ್ತೆ. ಎಲ್ಲ ಆಸೆ ಆಗುತ್ತೆ ಹೆಣ್ಮಕ್ಳಿಗೆ. ಬಾರಣ್ಣ ಬೇಗ ಲೆಕ್ಕಾಚಾರ ಮಾಡ್ಕೊಂಡು ಕೊಡು. ಅದೇನು ದುಡ್ಡ. ಅದೇ ಮತ್ತೆ ಇಲ್ಲಿ ಕುಕ್ಕಂಡೋಟು ನಮಗೂ ಹಂಗೆ ಅನಿಸುತ್ತೆ. ನನಗೂ ಒಳ್ಳೊಳ್ಳೆ ಬೆಂಡಲೆ ಹಸ್ರು ಬೆಂಡಲೆನ ಲಕ್ಷ್ಮೀರ ಅಂತ ಮಾಡಿಸ್ಕೋಬೇಕು ಅಂತ ಇದ್ದೀನಿ. ಏನಾನ ದುಡ್ಡು ಉಳಿದ್ರೆ ಒಂದು ಇಟ್ಟು ಒಟ್ಟ ನನ್ನ ಒಳೆ ಹಾಕಿ ನೀನೇ ಮಾಡಿಸ್ಕೊಡು ಅಂತ ಹೇಳು. ಅತ್ತೆ ಮಾಡಿಸ್ಕೊಡ್ತೀನಿ ಹೇಳತ್ತೆ. ನೀನು ನನಗೆ ಇಷ್ಟೆಲ್ಲ ಸಹಾಯ ಮಾಡಿದ್ಯಲ್ಲ, ನಾನು ಮಾಡಿಸ್ಕೊಡ್ತೀನಿ. ಮಾಡಿಸ್ಕೊಡ್ದಂಗಂತೂ ಇರಲ್ಲ. ಇಷ್ಟೊಂದು ನೀನು ಸಹಾಯ ಮಾಡಿದ್ಯಾ ಅಂದಮೇಲೆ ನಾನು ಮಾಡಿಸ್ಕೊಡ್ತೀನಿ. ಒಂದು ಜೊತೆ ಬೆಂಡಲೆ ಮಾಡಿಸ್ಕೊಂಡು ಕೊಡೋದು ಯಾವ ಲೆಕ್ಕ ಆತೆ. ಹಳೆವ ಹಾಕಿ ಒಂದಿಟ್ಟು ಮ್ಯಾಲೆ ದುಡ್ಡು ಹಾಕಿ ಮಾಡಿಸ್ಕೊಡ್ತೀನಿ. ಸುಮ್ಮನಿರು. ಇವತ್ತು ದುಡ್ಡು ಇಸ್ಕೊಂಡು ಹೋಗೋಣ. ಸುಮ್ಮನೆ ಯಾಕೆ ನೀನು ಬೇಡ ಅಂತೀಯ. ಸುಮ್ಮನೆ ದುಡ್ಡು ಇಸ್ಕೊಂಡು ಹೋಗೋಣ. ಬಂಗಾರದ ಅಂಗಡಿಗೆ ಬಂದಿದ್ದೀವಿ ನಾನು ನಮ್ಮ ಅತ್ತೆ ಎಲ್ಲ ಲೆಕ್ಕಾಚಾರ ಮಾಡಿ ದುಡ್ಡು ಇಸ್ಕೊಂಡು ಹಾಕಿ ಬಂಗಾರದ ಅಂಗಡಿಗೆ ಕೂತ್ಕೊಂಡ್ರೆ ಯಾವ ತಮ್ಮನ ಯಾವ ಬಿಡ ನಮ್ಮಂಗಾಗುತ್ತಲ್ಲೇ. ನನಗೆ ಅಂತಲ್ಲ ಎಲ್ಲ ಹೆಣ್ಮಕ್ಳಿಗೆ ಇದೇ ರೀತಿ ಆಗೋದು. ಎಲ್ಲ ಡಿಸೈನ್ ನೋಡ್ತಾ ಇದ್ರೆ ಆ ಡಿಸೈನ್ ಚೆನ್ನಾಗೈತೆ ಈ ಡಿಸೈನ್ ಚೆನ್ನಾಗೈತೆ ಅಂತ ಎಲ್ಲ ಇಷ್ಟ ಆಗ್ತಾ ಇರುತ್ತೆ. ನನಗೂ ನಮ್ಮ ಅತ್ತೆಗೂ ಹಂಗೆ ಆಗ್ತೈತೆ. ನೋಡ್ತಾ ಇರಿ ಏನೇನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.